ಖುಷಿಯಾಗಿದ್ದೀನಿ. ಅಜ್ಜಿ ಹೇಳ್ತು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಂತೆ ಪ್ರವಾಸಕ್ಕಾಗಿ. ಹೌದು ಕಣಪ್ಪ, ಮನೆ ಮಂದಿ ಎಲ್ಲ ಮನೆಯಲ್ಲಿ ಇದ್ದು ಕೆಲಸಗಳಲ್ಲಿ ಹೊಲ ಗದ್ದೆ ನೋಡಿ ಬ್ಯುಸಿ ಆಗಿದ್ರಲ್ವಾ, ಎಲ್ಲರೂ ಒಂದು ಸಲ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಒಳ್ಳೇದಾಯ್ತು ಕಣ ಚಿಕ್ಕಪ್ಪ. ನಾನಂತೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬಿಟ್ಟು ಬರ್ತೀನಿ. ವಾಚು, ಗಾಡಿ ಎಲ್ಲ ತೆಗೆಸ್ಕೊಬಿಡ್ತೀನಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀಯಾ? ಬಹಳ ದಿನ ಆಯ್ತು. ನಾನು ಬೆಂಗಳೂರಿಂದ ಮೊನ್ನೆ ಬಂದೆ ಹಳ್ಳಿಗೆ. ಮಕ್ಕಳನ್ನ ಕರ್ಕೊಂಡು ರಜಕ್ಕೆ ಬಾಂಬೆ, ಡೆಲ್ಲಿ ಅಂತ ಎಲ್ಲರೂ ಚೆನ್ನಾಗಿದ್ದೀರಾ? ಮನೆಯಲ್ಲಿ ಯಾರು ಇಲ್ವೇ ಇಲ್ಲ, ಎಲ್ಲ ಮನೆಗಳು ಖಾಲಿ ಬಿದ್ದವೆ. ಮನುಷ್ಯರಿಗೆ ಎಷ್ಟಿದ್ರು ಕಷ್ಟವೇ ಕಣಪ್ಪ. ಹಳ್ಳಿ ನಮ್ದು ತಮ್ದು ಅಂತ ಇರ್ತಾರೆ, 4 ಜನ ಮಾತಾಡ್ತಾರೆ, ನಡಿಬೇಕಲ್ವಾ? ಏನೋ ಸಾಲಿಲ್ಲ ಅಂದ್ರೆ ಆ ಹೊತ್ತಿಗೆ ಯಾರೋ ಸಾರು ನೀರು ಕೊಟ್ಟು ದುಡಿದ್ರೇನೆ ಅಲ್ವಾ ನಮ್ಮನ್ನ ವಿಚಾರಿಸೋರು ಇರ್ತಾರೆ. ಪೇಟೆಲದೆಲ್ಲ ಆಯ್ತದ ಅಮ್ಮಿ, ನೀನ್ ಹೇಳೋದು ಕರೆಕ್ಟೇ ಗಿರ್ಜಕ್ಕ. ಆದ್ರೆ ಏನ್ ಮಾಡೋದು, ಏನೋ ಒಂದು ಹೊಟ್ಟೆಪಾಡು. ಹಳ್ಳಿಲಿ ವ್ಯವಸಾಯ ಭಾರಿ ಕಷ್ಟ ಇದೆ. ಎಷ್ಟೇ ಶ್ರಮ ಹಾಕಿದ್ರೂ ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಾದರೂ AC ರೂಮ್ನಲ್ಲಿ ಏನೋ ಒಂದು ನೌಕರಿ ಮಾಡಿದ್ರೆ 10-20 ಕೊಡ್ತಾರೆ, ನಮ್ಮ ಬದುಕು ನಡೆಯುತ್ತೆ ಹೋಗುತ್ತೆ. ಅಲ್ಲಿ ಬಾಡಿಗೆ ಕಟ್ಕೊಂಡು ಬಾಳೋದು ಕಷ್ಟ ಇದೆ ಬಿಡಿ, ಏನು ಮಾಡ್ತೀರಾ? ಅದನ್ನೇ ನಾನು ಹೇಳಿದ್ದು, ಕಷ್ಟನೋ ಸುಖನೋ ಭೂಮಿ ತಾಯಿನ ನಂಬ್ಕೊಂಡವ್ರು ಯಾವತ್ತೂ ಕೆಟ್ಟಿಲ್ಲ. ಏನು ನಿಮಗೆಲ್ಲ ಗೊತ್ತಿರುತ್ತೆ, ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ. ನಮ್ಮ ಕಾಲ ಆಯಿತು, ನಿಮ್ಮ ಕಾಲಕ್ಕೆ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ನಮಸ್ಕಾರ ಸೌಮ್ಯ, ಚೆನ್ನಾಗಿದ್ದೀಯಾ? ಭಾಳ ದಿನ ಆಯಿತು ಹಳ್ಳಿ ಕಡೆ ನೋಡಿ. ನಾಳೆ ಮಕ್ಕಳನ್ನ ಕರ್ಕೊಂಡು ತಯಾರಿ ಮಾಡ್ಕೋತೀರಾ? ಇಲ್ಲೇ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೆ. ಹೊಸದಾಗಿ ಕಟ್ಟಿದ್ದಾರೆ ಪಕ್ಕದೂರಲ್ಲಿ. ಹೌದಾ ಗಂಗಾ, ಸರಿ ನಾನು ಬರ್ತೀನಿ ಮಕ್ಕಳನ್ನ ಕರ್ಕೊಂಡು. ಅಲ್ಲೇ ರಾತ್ರಿ ಇರೋದಾ? ಹೌದು, ಅಲ್ಲೇ ಒಂದು ಹೊತ್ತು ಜಾಗರಣೆ ಮಾಡಿ ಬಂದರೆ ತುಂಬ ಒಳ್ಳೆಯದಾಗುತ್ತಂತೆ. ಕುಂಭಾಭಿಷೇಕಕ್ಕೆ ಬರಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಆಯಿತು ಬಿಡವ, ಇವಾಗಾದರೂ ಬಂದಲ್ಲ ಸರಿ. ಬಿಸಿಲು ನೆತ್ತಿಗೆತ್ತದೆ, ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋ. ರಾತ್ರಿಗೆ ನಮ್ಮ ಮನೆಗೆ ಬಂದ್ಬಿಡವ, ಚಿಕನ್ ಸಾರು ಅನ್ನ ಮಾಡ್ತೀನಿ. ಆಯಿತು ಗಿರ್ಜಕ್ಕ. ನೋಡಿ ಇದೆ ಈ ಪ್ರೀತಿನೇ ನಮ್ಗೆ ಸಿಟಿಲಿ ಸಿಗಲ್ಲ. ಖಂಡಿತವಾಗ್ಲೂ ಬರ್ತೀನಿ. ಅತ್ತೆ, ಇದ್ಯಾಕೆ ಹೊರಗಡೆ ಬಂದು ಓಪನ್ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ? ಹೌದು ಗಂಗಾ, ಒಳಗಡೆ ಭಾರಿ ಸೆಕೆ ಆಗ್ತಾ ಇದೆ ಬೇಸಿಗೆಗೆ. ನನ್ನ ಕೈಲಂತೂ ಅಲ್ಲಿ ಇರೋಕ್ಕೆ ಆಗಲ್ಲ, ಅದಕ್ಕೆ ಇಲ್ಲೇ ಆಚೆ ಕಡೆ ಮಾಡ್ತೀನಿ. ಮಳೆ ಏನು ಬರ್ತಾ ಇಲ್ವಲ್ಲ, ಚೆನ್ನಾಗೇ ಇದೆ. ಹಾಗೆ ಆಗಲಿ ಅತ್ತೆ, ನನಗೂ ಇಲ್ಲಿ ಭಾರಿ ಚೆನ್ನಾಗಿದೆ. ಹೀಗೆ ಎಲ್ಲ ಮುಗ್ದಿದೆ, ಬರೀ ಸ್ವಲ್ಪ ಬಿಸಿ ಮಾಡಬೇಕು. ಸೌಮ್ಯ ಬರೋಷ್ಟರಲ್ಲಿ ಎಲ್ಲ ತಂದು ಇಟ್ಬಿಡು ಗಂಗಾ. ಹಾಂ ಸರಿ ಅತ್ತೆ, ನಾನು ಮಕ್ಕಳನ್ನೂ ಕರ್ಕೊಂಬ ಅಂತ ಹೇಳಿದ್ದೀನಿ ಸೌಮ್ಯಗೆ. ಬಾರೋ ಗುಂಡ ತಲೆಹಟ್ಟೆ, ನೀನು ಇಲ್ಲದೆ ಊರೆಲ್ಲ ಸೈಲೆಂಟ್ ಆಗ್ಬಿಟ್ಟಿತ್ತು ಕಣೋ. ಗಲಾಟೆ ಮಾಡಬೇಡ ಜಾಸ್ತಿ, ಅಜ್ಜಿಗೆ ಓಡಾಡೋಕ್ಕಾಗಲ್ಲ. ಎಲ್ಲಿ ನಿಮ್ಮ ಮಗಳು ಬಂದೇ ಇಲ್ಲ? ಅವಳಿಗೆ ಹೊಟ್ಟೆ ನೋವಂತೆ, ಅವಳಿಗೆ ಸ್ವಲ್ಪ ಟ್ರಾವೆಲ್ ಮಾಡಿ ತುಂಬ ಹೊಟ್ಟೆ ನೋವಂತೆ, ಅದಕ್ಕೆ ಬಂದಿಲ್ಲ ಗಂಗಾ. ಅಯ್ಯೋ ಅದ್ಯಾಕೆ ಆ ಕಡೆ ತಿರ್ಕೊಂಡು, ಅವನೇನು ಗಲಾಟೆ ಮಾಡಲ್ಲ ಬಿಡಿ, ಆರಾಮಾಗಿರಿ. ಇವನ್ನ ಸಂಭಾಳಿಸೋದೇ ಸಾಕಾಗೋಗುತ್ತೆ. ತೀಟೆ ಅಂದರೆ ದೊಡ್ಡ ತೀಟೆ. ಕೈಕಾಲು ಮುಖ ತುಳ್ಕೊಂಡು ಬನ್ನಿ ಈಗ ಸೌಮ್ಯ, ನಾನು ಎಲ್ಲ ಅಡುಗೆ ರೆಡಿ ಮಾಡಿರ್ತೀನಿ. ಗಿರ್ಜಕ್ಕ ಹಾಗೆ ಆಗಲಿ. ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿದ್ಯಾ ಅಜ್ಜಿ? ಸಮೋಸ, ಚಿಕನ್ ಸಾರು, ಪನ್ನೀರು ಎಲ್ಲ ರುಚಿಯಾಗಿ ಮಾಡಿಟ್ಬಿಟ್ಟಿದ್ಯಾ? ಹೌದು ಕಣಪ್ಪ, ಎಲ್ಲ ಸಮೋಸ ತರಿಸಿದ್ದು. ನನಗೆಲ್ಲಿ ಮಾಡಕ್ಕೆ ಬರುತ್ತೆ. ನೀವು ಅಮ್ಮ ಮಗ ಇಬ್ಬರು ಊಟ ಮಾಡಿ, ನಾನು ಗಂಗಾ ಆಮೇಲೆ ತಿಂತೀವಿ ಆಯಿತಾ? ಸ್ವಲ್ಪ ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಬರ್ತೀವಿ ಒಳಗಡೆ ಹೋಗಿ. ಒಟ್ಟಿಗೆ ಊಟ ಮಾಡೋಣ. ಇಲ್ಲ ನೀವು ಊಟ ಮಾಡ್ತಾಯಿರಿ, ನಾವು ಪಾತ್ರೆ ಎಲ್ಲ ಬೆಳಗ್ಬಿಟ್ಟು ಬರ್ತೀವಿ. ಅಯ್ಯೋ ಗಿರ್ಜಕ್ಕ, ಇಷ್ಟೊಂದೆಲ್ಲ ಯಾಕೆ ಮಾಡೋಕ್ಕೋದ್ರಿ? ಇಷ್ಟೊಂದೆಲ್ಲ ನಾನು ನನ್ನ ಮಗ ಇಬ್ಬರೇ ತಿನ್ನೋಕ್ಕಾಗತ್ತಾ? ಹಾಗ್ಯಾಕೆ ಅನ್ಕೊಂತೀಯ? ಮನೆಗೂ ನೀನು ಡಬ್ಬಿಗೆ ನಿಮ್ಮ ಯಜಮಾನ್ರಿಗೆ ನಿಮ್ಮ ಮಗಳಿಗೆ ತೊಗೊಂಡೋಗು ಆಯಿತಾ? ಹೌದು ಸೌಮ್ಯ, ಈಗಿನ ಕಾಲದಲ್ಲಿ ಯಾರು ಕರೆದು ಊಟ ಹಾಕ್ತಾರೆ ಗಿರ್ಜಕ್ಕ? ಎಲ್ಲ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ನಾವು ಯಾವಾಗಲೂ ಹೀಗೆ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಸೌಮ್ಯ. ನೆಂಟ್ರಿಗಿನ್ನ ಸ್ನೇಹಿತರೇ ನಮಗಾಗೋದು. ಅದೇನೋ ನಿಜ ಗಿರ್ಜಕ್ಕ.